ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ ಕುಷ್ಟಿ ಹಾಕಿ ಹೋಗಿದ್ವಿ. ಯಾಕಪ್ಪ ಅಂದ್ರೆ ನಮ್ಮ ದೋಸ್ತ ಕುಷ್ಟಿಗೆ ಕರ್ಕೊಂಡೋಗಿ ಮ್ಯಾನೇಜರ್ ಮಾಡ್ತೀನಿ ಬಂದು ಕರ್ಕೊಂಡೋಗಿ ಬೈಕ್ ಪಂಚರ್ ಮಾಡ್ಯಾನ. ಮತ್ತೇನು ಬೈಕ್ ಇಲ್ಲ ನಮಗೆ ಅಡ್ಡಾಡಕ್ಕಾಗಲ್ಲ ಅಂತ ಸೀದಾ ಪಂಚರ್ ಅಂಗಡಿ ಹೋಗಿ ಪಂಚರ್ ತಿರ್ಸ್ಬೇಕಂತಂದು ಹೋಗಿ ಪಂಚರ್ ಅಂಗಡಿ ನೋಡ್ತೀವಿ. ಪಂಚರ್ ಅಂಗಡಿಯವನ ಇಲ್ಲ ಅಲ್ಲಿ. ಇನ್ನೇನು ಪಂಚರ್ ಅಂಗಡಿ ಬರ್ತಾನೆ ಅನ್ನೋಷ್ಟರಾಗ ನಾವು ಹಾಕೊಂಡು ಸೀದಾ ಜೈ ಅಂದ್ಬಿಟ್ಟಿವಿ. ಕೊನೆಗೂ ಗಾಡಿ ರೆಡಿ ಆಗಿಂದ ಸೀದಾ ಮ್ಯಾನೇಜರ್ ಪೋಸ್ಟ್ ಖಾಲಿ ಐತೆ ಅಂತ ಮ್ಯಾನೇಜರ್ ಆಗ್ಬೇಕಂತ ಊರು ಸಲ ಹೊಂಟ್ಬಿಟ್ವಿ. ಅಷ್ಟಕ್ಕೂ ಯಾವ ದವಾಖಾನಿಗೆ ಮ್ಯಾನೇಜರ್ಗೆ ಕರ್ಕೊಂಡು ಹೊಂಟಿಲ್ಲ ಅಂತ ನಮ್ಮ ದೋಸ್ತನ ಕೇಳಕ್ಕೆ ಹೇಳಿದ್ರೆ ಅವ ನೋಡ್ರಿ ದವಾಖಾನಿಗೆ ಹೋಗ್ಬಾಲಿ ಅನ್ನಕತ್ತ. ಆಯ್ತು ಬಿಡು ಅಂತ ಸೀದಾ ದವಾಖಾನಿಗೆ ಹೋಗೋ ಮುಂದಾಗ ಅಷ್ಟೊತ್ತಿಗೆ ಸರ್ಪ್ರೈಸ್ ಆಗಿ ನಮ್ಮ ದೋಸ್ತ ಕಂಡ ನಮ್ಮ ದೋಸ್ತನ ಮೀಟ್ ಆಗ್ಬೇಕಂತ ಸೀದಾ ಅವ್ನ ಮುಂದೆ ಹೋಗಿ ನಿಂದಿರ್ತೀವಿ. ಇವಾಗ ಕೊಟ್ಟಿರೋ ರಿಯಾಕ್ಷನ್ ನೋಡಿದ್ರೆ ಎಲ್ಲಿ ದವಾಖಾನಿ ಇವನ ಅಡ್ಮಿಟ್ ಹಾಕೋಣ ಲೆಕ್ಕ ಕಾಣ್ಕೊಂಡ್ಬಿಟ್ಟಿವಿ. ಇನ್ನೇನು ಇವ್ರನ್ನ ಮೀಟ್ ಆಗಿದ್ದು ಅಷ್ಟೇ ತಡ ಕೊಡೋದು ತೊಗೊಳೋದ್ ಬಗ್ಗೆ ಮಾತಾಡ್ಕೊಂಡು ನಿಂತ್ಬಿಟ್ರು. ನನಗೂ ಇವ್ರ ಭಾಷಣ ಕೇಳಾರ ತಲೆ ಕೆಟ್ಟ ಖರಾಬ್ ಆಗಿ ಏನಾರ ಕುಡಿಯಾಕ ಹೋಗ್ಬಾರ ಅಂತಂದು ಹೊಂಟ್ಬಿಟ್ಟೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲಿ ಹೋಗಿ ನೋಡ್ತೀನಿ ಇವ್ರು ಚಾ ಕುಡಿಯಾಕತ್ತಾರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆಯ್ತು ಬಿಡು ಪಾಲಿ ಬಂದಿದ್ದ ಪಂಚಾಮೃತ ಅಂತ ನಾನು ಅದನ್ನ ಹಿಗ್ಬಿಟ್ಟೆ. ಊಟ ಮಾಡಿ ಏನಿಲ್ಲ ಬೋಸುಡಿಕೆ ನಮ್ಮಮ್ಮ ಈ ಮಾತು ಒಂದು ಮಾತು ಅಂದಳ ಅಂತಂದು ಸೀದಾ ಊಟ ಮಾಡಕ್ ಹೊಂಟ್ಬಿಟ್ವಿ. ಹಂಗ ಬಡ 2 ಪ್ಲೇಟ್ ಬಿರಿಯಾನಿ ತೊಗೊಂಡು ನಮ್ಮ ದೋಸ್ತಿ ಸಪ್ಲೈ ಮಾಡೋಕ್ಕೂ ಇಷ್ಟು ಎಕ್ಸ್ಪರ್ಟ್ ಅದ ಅಂತ ನನಗೆ ಗೊತ್ತಿದ್ದಿಲ್ಲ. ಆಯ್ತು ಬಿಡು ಇನ್ಯಾಕೆ ತಡ ಮಾಡೋಣ ಅಂತ ಚಕ್ ಮುಕ್ಳು ಹಾಕೊಂಡು ಎಡಗಲೆ ಬಡಗಲ್ ಹೊಡೆದ್ ಬಿಟ್ವಿ. ಆಯ್ತು ಎಲ್ಲ ಪ್ರೋಗ್ರಾಮ್ ಮುಗಿಸಿ ಇನ್ನು ಊರ್ ಕಡೆ ಹೊಂಟ್ಬಿಡ್ತೀವಿ. ಇಷ್ಟೆಲ್ಲ ಕೊಡಿಸಾದ್ಮೇಲೆ ಇವ್ರು ಒಂದ ಮಾತು ಹೇಳಕ್ಕೆ ಇಷ್ಟಪಟ್ಬಿಡ್ತೀನಿ. ಯಾವ ನಾಯಿಗೆ ಬೇಕು ನಿನ್ನ ಋಣ. ಓಕೆ ಫ್ರೆಂಡ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋಲಿ ಸಿಗೋಣ. ಓಕೆ ಬಾಯ್.